ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 102ನೇ ಅಧ್ಯಾಯವಾದ ಗುಡಧೇನು ದಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಹೋತೃವು ಹೇಳುತ್ತಾನೆ, ದೊರೆಯೇ, ಸರ್ವೇಷ್ಟಾರ್ಥಗಳಿಗೂ ಸಾಧಕವಾದ ಗುಡಧೇನು ಅಂದರೆ ಬೆಲ್ಲದ ಹಸು ದಾನವನ್ನು ಹೇಳುತ್ತೇನೆ. ಸಾರಿಸಿದ ನೆಲದಲ್ಲಿ ಕೃಷ್ಣಾಜಿನ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಬಟ್ಟೆಯಲ್ಲಿ ಕಟ್ಟಿ ಪುಷ್ಕಲವಾಗಿ ತಂದ ಬೆಲ್ಲದಿಂದ ಕರುವಿನೊಡಗೂಡಿದ ಹಸುವನ್ನು ಮಾಡಿ ದೇಹವು ಕಂಚಿನದು, ಮುಖವು ಕಣ್ಣು ಚಿನ್ನದ್ದು, ಹಲ್ಲುಗಳು ಮುತ್ತಿನವು, ಕೊರಳು ರತ್ನಮಯವಾದುದು, ಮೂಗು ಗಂಧದ್ದು, ಕೊಂಬುಗಳು ಅಗರು ಕಡ್ಡಿಯವು, ಪೃಷ್ಠಭಾಗವು ತಾಮ್ರದ್ದು, ಬಾಲವು ರೇಷ್ಮೆಯದು, ಕಾಲುಗಳು ಕಬ್ಬಿಣವು, ಗೊರಸುಗಳು ಬೆಳ್ಳಿಯವು, ಕಿವಿಗಳು ಎಲೆಯವು, ಮೊಲೆಗಳು ಬೆಣ್ಣೆಯವು ಆಗುವಂತೆ ಮಾಡಿ ಪಟ್ಟಿಯ ಕಂಬಳಿದೊಗಲನ್ನು ಗಂಟೆಯನ್ನು ಕೊರಳಿಗೆ ಕಟ್ಟಿ ರೇಷ್ಮೆಯ ವಸ್ತ್ರವನ್ನು ಹೊದಿಸಿ ಬಗೆ ಬಗೆಯ ಹಣ್ಣು ಕಾಯಿಗಳಿಂದ ಅಲಂಕರಿಸಬೇಕು. 80 ತೊಲೆ
ತೂಕದ ಗುಡಧೇನುವು ಉತ್ತಮವಾದುದು. ಅದರಲ್ಲಿ ಅರ್ಧದಷ್ಟು ತೂಕವುಳ್ಳದ್ದು ಮಧ್ಯಮವಾದುದು. ಅದರಲ್ಲೂ ಅರ್ಧ ಎಂದರೆ 20 ತೊಲೆ ತೂಕದ ಬೆಲ್ಲದಿಂದ ಮಾಡಿದುದು ಅಧಮವಾದುದು. ಕರುವನ್ನು ಹಸುವಿನ ತೂಕದ 4/1 ಪ್ರಮಾಣದಲ್ಲಿ ರಚಿಸಬೇಕು. ಹಣವಿಲ್ಲದವನು ತನ್ನ ಶಕ್ತಿಗನುಸಾರವಾಗಿ 8 ತೊಲೆ ತೂಕದಿಂದಲೂ, ಹಣವಿರುವವನು ತನ್ನ ಮನೆಯ ಐಶ್ವರ್ಯಕ್ಕೆ ತಕ್ಕಂತೆ ಅದಕ್ಕಿಂತ ಹೆಚ್ಚಿನಿಂದಲೂ ಗುಡಧೇನುವನ್ನು ಮಾಡಬೇಕು. ಆ ಧೇನುವನ್ನು ಗಂಧ, ಪುಷ್ಪ, ಘೃತ, ದೀಪ, ನೈವೇದ್ಯಾದಿಗಳಿಂದ ಪೂಜಿಸಿ ಬ್ರಾಹ್ಮಣನಿಗೆ, ಮುಖ್ಯವಾಗಿ ಆಹಿತಾಗ್ನಿಯಾದ ಶ್ರೋತ್ರಿಯ ಬ್ರಾಹ್ಮಣನಿಗೆ ಅರ್ಪಿಸಬೇಕು. ಧೇನುವಿನ ಜತೆಯಲ್ಲಿ 1000 ಚಿನ್ನದ ನಾಣ್ಯಗಳನ್ನಾಗಲಿ, ಅದರಲ್ಲರ್ಧವನ್ನಾಗಲಿ, 100 ಕಡೆಗೆ 50 ತನ್ನ ಶಕ್ತಿಗನುಸಾರವಾಗಿ ದಕ್ಷಿಣೆಯನ್ನು ಒಪ್ಪಿಸಬೇಕು. ದಾನ ತೆಗೆದುಕೊಳ್ಳುವವನನ್ನು ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಛತ್ರಿ, ಪಾದರಕ್ಷೆ, ಉಂಗುರ, ಕಡುಕುಗಳನ್ನು ಕೊಟ್ಟು ಮುಂದೆ ಹೇಳಿರುವಂತೆ ಅರ್ಥವುಳ್ಳ ಮೇಲೆ ಶ್ಲೋಕರೂಪವಾಗಿರುವ ಮಂತ್ರವನ್ನು ಹೇಳಬೇಕು. ಮಹಾವೀರ್ಯೆಯೂ ಶುಭೆಯೂ ಸರ್ವ ಸಂಪತ್ಪ್ರದೆಯೂ ಆದ ಬೆಲ್ಲದ ಹಸುವೆ, ದೇವಿ, ಈ ದಾನದಿಂದ ನನಗೆ ಭಕ್ಷ್ಯ ಭೋಜ್ಯಗಳನ್ನು ಕೊಡು. ದಾನ ಕೊಡುವವನು ಪೂರ್ವಾಭಿಮುಖನಾಗಿ ನಿಂತು, ಬ್ರಾಹ್ಮಣಾರ್ಪಿತವಾದ ಗುಡಧೇನುವೆ, ಮಾತಿನಿಂದಲೂ ಕಾರ್ಯದಿಂದಲೂ ಮನಸ್ಸಿನಿಂದಲೂ ಮಾಡಿದ ಪಾಪವು, ಅಳತೆಯಲ್ಲಿಯೂ ತೂಕದಲ್ಲಿಯೂ ಮಾಡಿದ ಮೋಸವು, ಕನ್ಯೆಗಾಗಿಯೂ ಗೋವಿಗಾಗಿಯೂ ಹೇಳಿರುವ ಸುಳ್ಳು ನಾಶವಾಗಲಿ ಎಂದು ಹೇಳಿ ಬ್ರಾಹ್ಮಣನಿಗೆ ಅರ್ಪಿಸಬೇಕು. ಗುಡಧೇನು ದಾನವನ್ನು ನೋಡುವವರು ಪರಮಗತಿಯನ್ನು ಐದುವರು. ಗೋದಾನ ಮಾಡುವವರು ಎಲ್ಲಿ ಹಾಲು ಹರಿಯುವ ನದಿಗಳೋ, ತುಪ್ಪದ ಪಾಯಸದ ಕೆಸರೋ, ಋಷಿಗಳು ಮುನಿಗಳು ಸಿದ್ಧರೋ ಆ ಎಡೆಗೆ ಐದುವರು. ಅಲ್ಲದೆ ದಾನಿಯು ಗುಡಧೇನುವಿನ ಅನುಗ್ರಹದಿಂದ ತನ್ನ ಹಿಂದಿನ 10 ತಲೆಯವರನ್ನು, ಮುಂದಿನ 10 ತಲೆಯವರನ್ನು, ತನ್ನನ್ನು ಎಂದರೆ 21 ಜನರನ್ನು ಬೇಗನೆ ವಿಷ್ಣುಲೋಕಕ್ಕೆ ಒಯ್ಯುವನು. ಉತ್ತರಾಯಣ, ದಕ್ಷಿಣಾಯನ ಪುಣ್ಯಕಾಲಗಳು, ವಿಷುವತ್ ಪುಣ್ಯಕಾಲಗಳು, ವ್ಯತಿಪಾತ ಕಾಲವು, 3 ತಿಥಿಗಳು ಸೇರಿರುವ ಅವಮ ದಿನವು, ಪಂಚಪರ್ವಗಳು ಗುಡಧೇನು ದಾನಕ್ಕೆ ಉತ್ತಮವಾದವು. ಈ ಕಾಲಗಳಲ್ಲಿ ಮಾಡುವ ಗುಡಧೇನು ದಾನದಲ್ಲೂ ಮಂತ್ರಾವಾಹನಾದಿ ವಿಧಾನಗಳು, ಸಾಮಗ್ರಿಗಳು ಈ ಮೊದಲು ಹೇಳಿರುವವೇ ವಿಹಿತವಾಗಿವೆ. ಮಹಾಮತಿಯಾದ ದೊರೆಯೇ, ಯಾವಾಗಲೂ ಉತ್ತಮನಾದ ಪಾತ್ರನನ್ನು ನೋಡಿ ದಾನ ಮಾಡಬೇಕು. ಭೋಜನಾದಿಯಾದ ಇಹಲೋಕ ಸುಖವನ್ನು, ಮುಕ್ತಿಯನ್ನು, ಸರ್ವ ಕಾಮಗಳನ್ನು ಫಲವಾಗಿ ಕೊಡುವುದು, ಸರ್ವ ಪಾಪಹರವೂ ಆದ ಗುಡಧೇನು ದಾನವನ್ನು ಆಸಕ್ತಿಯಿಂದ ಮಾಡಬೇಕು. ಗುಡಧೇನುವಿನ ಅನುಗ್ರಹದಿಂದ ಆಯುರಾರೋಗ್ಯ ಸಂಪತ್ತನ್ನು, ಇಹಲೋಕದ ಅತುಲೈಶ್ವರ್ಯವನ್ನು, ಸಕಲ ಸೌಭಾಗ್ಯಗಳನ್ನು ಪಡೆಯಬಹುದು. ದಾನಿಯು ವಿಷ್ಣುಪದವನ್ನು ಪಡೆಯುವನು. ಅವನ ದುರ್ಗತಿಯು ನಾಶವಾಗುವುದು. ದಾನಿಗೆ ಲಕ್ಷಾಂತರ ಜನ್ಮಗಳಲ್ಲಾವುದರಲ್ಲೂ ಎಂದಿಗೂ ದುಃಖವಾಗಲಿ ದುರ್ಗತಿಯಾಗಲಿ ಉಂಟಾಗುವುದಿಲ್ಲ. ಇದನ್ನು ಯಾರು ಚೆನ್ನಾಗಿ ಹೇಳುವರೋ ಕೇಳುವರೋ, ಜನರಿಗೆ ಈ ದಾನದ ವಿಚಾರದ ತಿಳಿವನ್ನುಂಟು ಮಾಡುವರೋ, ಅವರು ಇಹಲೋಕದಲ್ಲಿ ವೈಭವದಿಂದ ಬಹುಕಾಲ ಜೀವಿಸಿದ್ದು
ಸ್ವರ್ಗದಲ್ಲೂ ದೇವಾದಿಗಳಿಂದ ಪೂಜಿತರಾಗಿ ಚಿರಕಾಲವಿರುವರು. ಇತಿ ಶ್ರೀ ವರಾಹಪುರಾಣೆ ಶ್ವೇತವಿನೀತಾಶ್ವೋಪಾಖ್ಯಾನೆ ಗುಡಧೇನು ದಾನ ಮಾಹಾತ್ಮ್ಯಂ ನಾಮ 200 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 103ನೇ ಅಧ್ಯಾಯವಾದ ಶರ್ಕರಾಧೇನುದಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.